ಇಲಾಖೆ ನಿರ್ಲಕ್ಷ್ಯ, ಕಾರ್ಮಿಕರಿಗೆ ಇಲ್ಲ ಆರೋಗ್ಯ ಭಾಗ್ಯ. ರಾಜ್ಯದ 25 ಲಕ್ಷಕ್ಕೂ ಹೆಚ್ಚು ಇಸಿಐ ಕಾರ್ಡುದಾರರಿಗೆ ಸಂಕಷ್ಟ ಎದುರಾಗಿದೆ. ಕಾರ್ಮಿಕರ ಸೆಕೆಂಡರಿ ಹೆಲ್ತ್ ಟ್ರೀಟ್ಮೆಂಟ್ ಸಂಪೂರ್ಣ ಬಂದ್ ಆಗಿದೆ. ಇಲಾಖೆ ನಿರ್ಲಕ್ಷ್ಯಕ್ಕೆ ಕಾರ್ಮಿಕರ ಕುಟುಂಬಕ್ಕೂ ಸಂಕಷ್ಟ ಎದುರಾಗಿರೋದು. 1 ಕೋಟಿ ಅವಲಂಬಿತರಿಗೆ ಸೆಕೆಂಡರಿ ಚಿಕಿತ್ಸೆ ಸಿಗ್ತಿಲ್ಲ. 3 ದಿನಗಳಿಂದ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡ್ತಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಜೊತೆ ಕಾರ್ಮಿಕ ಇಲಾಖೆ ಒಪ್ಪಂದ ಮಾಡಿಕೊಂಡಿತ್ತು. ಕಾರ್ಮಿಕ ಇಲಾಖೆ ಕಾರ್ಡ್ ಹೊಂದಿದವರಿಗೆ ಚಿಕಿತ್ಸೆಗೆ ಅವಕಾಶ ಇತ್ತು. ಈ ತಿಂಗಳು ಒಪ್ಪಂದ ನವೀಕರಣ ಆಗದೆ ಇರೋದಕ್ಕೆ ಚಿಕಿತ್ಸೆ ಕೊಡ್ತಾ ಇಲ್ಲ. ಇದರಿಂದ 3 ದಿನಗಳಿಂದ ಪರದಾಡುವಂತಾಗಿದೆ. ಖಾಸಗಿ ಹೈಟೆಕ್ ಆಸ್ಪತ್ರೆಗಳಿಗೆ ಪ್ರತಿ ತಿಂಗಳು ನವೀಕರಣ ಮಾಡಲಾಗುತ್ತೆ. ಇದೀಗ ನವೀಕರಣ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಇಎಸ್ಐ ಇಂದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಖಾಸಗಿ ಆಸ್ಪತ್ರೆಗೆ ಹಣ ಪಾವತಿಸುವ ಸರ್ವರ್ ಕೂಡ ಲಾಕ್ ಆಗಿದೆ. ತುರ್ತು ಚಿಕಿತ್ಸೆಗೆ ಸೆಕೆಂಡರಿ ಟ್ರೀಟ್ಮೆಂಟ್ ರೆಫರಿಂಗ್ ಲೆಟರ್ ಸಿಗ್ತಾ ಇಲ್ಲ. ಹಲವರು ಹಣ ತೆತ್ತು ಚಿಕಿತ್ಸೆ ಪಡೆಯುವ ಅನಿವಾರ್ಯತೆ ಇದೆ. ಕೇಂದ್ರ ಸರ್ಕಾರದಿಂದ ಇಎಸ್ಐಸಿ ಸರ್ವರ್ ಓಪನ್ ಮಾಡಲಾಗಿತ್ತು. ಆದರೆ ರಾಜ್ಯ ಸರ್ಕಾರದಿಂದ ಇಎಸ್ಐಎಂಎಸ್ ಸರ್ವರ್ ಬಂದ್ ಆಗಿದೆ. ಶಿವಮೊಗ್ಗದಲ್ಲಿ 80,000 ಇಎಸ್ಐ ಕಾರ್ಡ್ದಾರರು ಈಗ ಪರದಾಡ್ತಿದ್ದಾರೆ. ಹಾಗಾದ್ರೆ ಈ ಅವ್ಯವಸ್ಥೆಗೆ ಕಾರಣವಾಯ್ತಾ ಅಧಿಕಾರಿಗಳ ಲಂಚಗುಳಿತನ? ಖಾಸಗಿ ಆಸ್ಪತ್ರೆಗಳ ಜೊತೆ ಅಧಿಕಾರಿಗಳು ಕೈ ಜೋಡಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಅಧಿಕಾರಿಗಳು ಸಚಿವರೇ ಕಾರಣ ಅಂತ ಕಾರ್ಮಿಕ ಮುಖಂಡರು ಆರೋಪಿಸ್ತಾ ಇರೋದು. ಇಲಾಖೆ ನಿರ್ಲಕ್ಷ್ಯದಿಂದ ರಾಜ್ಯದ 25 ಲಕ್ಷಕ್ಕೂ ಹೆಚ್ಚು ಇಎಸ್ಐ ಕಾರ್ಡುದಾರರಿಗೆ ಸಂಕಷ್ಟ ಎದುರಾಗಿದೆ. ಇದು ಇಎಸ್ಐ ಡಿಸ್ಪೆನ್ಸರಿ BH ರೋಡ್ ಶಿವಮೊಗ್ಗ. ನನ್ನ ಹೆಸರು ಡಾಕ್ಟರ್ ಅಶ್ವಿನಿ ಅಂತ. ಇಲ್ಲಿ ನಾವು ಪೇಷಂಟಿಗೆ ಏನು ಪ್ರೈಮರಿ ಕೇರ್ ಏನಿದೆ ನಾವು ಇಲ್ಲಿ ನಮ್ಮ ಚಿಕಿತ್ಸೆ ಡಿಸ್ಪೆನ್ಸರಿ ಹಂತದಲ್ಲಿ ಕೊಡ್ತೀವಿ. ಮೆಡಿಸಿನ್ಸು ಟ್ರೀಟ್ಮೆಂಟ್ ಎಲ್ಲ ಇರ್ತದೆ. ಏನಾದರೂ ಅವ್ರಿಗೆ ಸ್ಪೆಷಲಿಸ್ಟ್ ಅವಶ್ಯಕತೆ ಇದ್ದಾಗ ನಾವು ಸೆಕೆಂಡ್ರಿ ಕೇರು ಮತ್ತು ಸೂಪರ್ ಸ್ಪೆಷಾಲಿಟಿಗೆ ಟೈಅಪ್ ಹಾಸ್ಪಿಟಲ್ಸ್ ನಮ್ದು ಏನಿದೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿಗೆ ರೆಫರ್ ಮಾಡ್ತಿದ್ದೀವಿ. ಈಗ 8ನೇ ತಾರೀಕಿಂದ ನಮಗೆ ಸೆಕೆಂಡ್ರಿ ಕೇರ್ ಮಾತ್ರ ಬರ್ತಾ ಇಲ್ಲ, ಸೂಪರ್ ಸ್ಪೆಷಾಲಿಟಿ ಬರ್ತಾ ಇದೆ. ಇದು ಟೈಅಪ್ ಹಾಸ್ಪಿಟಲ್ ರಿನ್ಯೂವಲ್ ಪ್ರಾಬ್ಲಮ್ ಇರೋದ್ರಿಂದ ಇದು ಸರ್ಕಾರದ ಲೆವೆಲಲ್ಲಿ ನೋಡಬೇಕಾಗ್ತದೆ. ಚಿಕಿತ್ಸಾಲಯ ಹಂತದಲ್ಲಿ ಅಂದರೆ ಡಿಸ್ಪೆನ್ಸರಿ ಹಂತದಲ್ಲಿ ಏನೂ ತೊಂದರೆ ಇಲ್ಲ, ಅಂದರೆ ರೆಫರ್ ಮಾಡೋಕ್ಕೆ ತೊಂದರೆ ಆಗ್ತಿದೆ. ಸೊ ಈ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡಿಕೊಟ್ರೆ ಪೇಷಂಟ್ಗಳಿಗೂ ಅನುಕೂಲ ಆಗುತ್ತೆ. ನಮ್ಮದು ಪ್ರೈವೇಟ್ ಹಾಸ್ಪಿಟಲ್ಸ್ ಯಾವುದು ಟೈಅಪ್ ಇದೆ ಸರ್, ಸುಬ್ಬಯ್ಯ ಆಗಲಿ, ಚಂದ್ರಗಿರಿ ಆಗಲಿ, ಮ್ಯಾಕ್ಸ್ ಆಗಲಿ, ಅಲ್ಲಿಗೆ ಹೋಗಬೇಕು. ಸೂಪರ್ ಸ್ಪೆಷಾಲಿಟಿ ಬರ್ತಾ ಇದೆ, ಆದರೆ ಸೆಕೆಂಡ್ರಿ ಕೇರಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಟೈಅಪ್ ಇಲ್ಲದೆ ಇರೋ ಕಾರಣ ಪೇಷಂಟ್ಗಳಿಗೆ ತೊಂದರೆ ಆಗ್ತಾಯಿದೆ. ಸೊ ಅದು ಸ್ವಲ್ಪ ರಿಸಾಲ್ವ್ ಆದರೆ ಪೇಷಂಟ್ಗಳಿಗೂ ಅನುಕೂಲ ಆಗುತ್ತೆ ಸರ್. ಏನಿಲ್ಲ, ಈಗ ಪೇಷಂಟ್ ಬಂದರು, ಈಗ ಫೀವರ್ ಅಂತ ಬಂದರು, ಇಲ್ಲ ಹೊಟ್ಟೆ ನೋವು ಅಂತ ಬಂದರೆ ನಾವು ಇಲ್ಲಿನ ಮಟ್ಟಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅದನ್ನು ಕೊಡ್ತೀವಿ. ಈಗ ಪೇಷಂಟ್ಗಳಿಗೆ ಸರ್ ನಾನು AC ಆಫೀಸಿಗೆ ಬಂದಿದ್ದೆ ಸರ್. ನಮ್ಮ ತಾಯಿಯರಿಗೆ ಗುಣಮುಖಕ್ಕೆ ಬಂದಿದ್ದೆ ನಾನು. ಅದು ಶನಿವಾರ ನಾನು ಸುಬ್ಬಯ್ಯ ಹಾಸ್ಪಿಟಲಿಗೆ AC ಬರೆಸ್ಕೊಂಡು ಹೋದೆ. ಆಮೇಲೆ ಅಲ್ಲೋಗಿ ಎಲ್ಲ ನಾನು ಚೆಕಪ್ ಎಲ್ಲ ಬಾಡಿ ಸ್ಕ್ಯಾನಿಂಗು, ಬ್ರೈನ್ ಸ್ಕ್ಯಾನಿಂಗ್ ಎಲ್ಲದೂ ಮಾಡಿಸ್ದೆ. ಎಲ್ಲದು ನಿರಂತರ ಆಯಿತು. ಆಮೇಲೆ AC ಆಫೀಸಲ್ಲಿ ಕಣ್ಣಿಂದು ತೋರಿಸ್ದೆ. ಕಣ್ಣಿಂದಲ್ಲಿ ನಮ್ಮ ತಾಯಂದಿರಿಗೆ ಕಣ್ಣ ಪರದೆ ಇದೆ ಅಂತಂದರು. ಅದಕ್ಕೆ ಸ್ಕ್ಯಾನಿಂಗ್ ಇದೆಲ್ಲ ಮಾಡಿಕೊಟ್ರು. ಆಮೇಲೆ ಇಲ್ಲ, ಇದು ಗುಣಮುಖ ಆಗಬೇಕು, ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಸ್ಪ್ರೆಡ್ ಆಗತ್ತೆ, ಅದು ದಯಮಾಡಿ ಅದು ಒಂದು ಇಂಜೆಕ್ಷನ್ ಕೊಡ್ತೀನಿ, ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಗುಣಮುಖರಾಗ್ತಾರೆ ಅವರು ನಿರಂತರ. ಸರಿ ಅಂದ್ಬಿಟ್ಟು ನಾನು ಬರ್ಕೊಡ್ರಿ ಅಂದ್ವಿ. ಬರ್ಸ್ಕೊಂಡು ಹೋಗಿ ಹೋದರೆ ಕೌಂಟ್ರಲ್ಲಿ ಹೋದರೆ 21,000 ರೂಪಾಯಿ ಇಂಜೆಕ್ಷನ್ ಅಂತ ಹೇಳ್ತಿದ್ದಾರೆ. ನಾನು ಸರ್ ಶಿವಮೊಗ್ಗ ಜಿಲ್ಲೆಯಿಂದ ನಾನು ರಾಜ್ಯಸಭೆ ನಂದಿಹಳ್ಳಿಯಿಂದ ESI ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ. ಇತ್ತೀಚೆಗೆ ESIಯಲ್ಲಿ 2 ವಿಧಾನ ಇದೆ, ಒಂದು ಸೂಪರ್ ಸ್ಪೆಷಾಲಿಟಿ, ಒಂದು ಸೆಕೆಂಡ್ರಿ ಕೇರ್. ಸೆಕೆಂಡ್ರಿ ಕೇರು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಸೂಪರ್ ಸ್ಪೆಷಾಲಿಟಿ ಕೇಂದ್ರಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಸೂಪರ್ ಸ್ಪೆಷಾಲಿಟಿಯಿಂದ ಏನು ಸಮಸ್ಯೆ ಇಲ್ಲ. ಸೆಕೆಂಡ್ರಿ ಕೇರಿಂದ ಈಗ ನಮಗೆ 1 ವರ್ಷ 3 ತಿಂಗಳಾಯಿತು, ಸಮಸ್ಯೆ ಆಗ್ತಾನೇ ಇದೆ. 2024 ನವಂಬರಿಂದ ಈ ಆಟ ಆಡ್ತಾ ಇದ್ದಾರೆ. ಅಂದರೆ ಖಾಸಗಿ ಆಸ್ಪತ್ರೆಯವರು ಸ್ಕೀಮ್ ಹಾಕ್ಕೊಂಡಿದ್ದಾರೆ. ಏನಂತ ಹೇಳಿದರೆ 4 ಚಕ್ರದ ವಾಹನ ಕೊಟ್ಟವರಿಗೆ ನವೀಕರಣ ಮಾಡಿಕೊಡುವಂಥದ್ದು. ಈ ಥರದ ವಿಚಾರ 2024 ನವಂಬರಿಂದನೂ ರಿನ್ಯೂವಲ್ ಮಾಡ್ದೇನೆ ತಿಂಗಳಿಗೆ ಒಂದ್ಸರಿ, 15 ದಿನಕ್ಕೆ ಒಂದ್ಸರಿ, 1 ವಾರ 10 ದಿನ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಇದರಿಂದ ಬಡ ಕಾರ್ಮಿಕರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ಜೀವ ಕಳ್ಕೊಳ್ಳುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ. ಹಾಗಾಗಿ ಇದು ಇಂಥ ಒಂದು ಭರವಸೆ ವ್ಯವಸ್ಥೆ ಇರಬಾರ್ದು ಸರ್ ಶಿವಮೊಗ್ಗ ಜಿಲ್ಲೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್.
ರಾಜೇಶ್ ಕಾಮತ್ ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನೋ ರೀತಿ ಆಯ್ತು. ಯಾಕೆ ನವೀಕರಣ ಮಾಡ್ತಾ ಇಲ್ಲ? ಈಗಾಗಲೇ ಕಾರ್ಮಿಕ ಮುಖಂಡರು ಕೂಡ ಅಧಿಕಾರಿಗಳು ಲಂಚ ಪಡಿತಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಏನಿದು ಡೀಟೇಲ್ಸ್, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ವಿನೀತಾ, ನಿಜವಾಗ್ಲೂ ರಾಜ್ಯದ ESI ಕಾರ್ಮಿಕರೇನಿದ್ದಾರೆ, ಈ ಕಾರ್ಮಿಕರಿಗೆ ನಿಜವಾಗ್ಲೂ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಮಹಾ ದೊಡ್ಡ ದ್ರೋಹವನ್ನು ಮಾಡ್ತಾ ಇದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಮ್ಮ ಇಲಾಖೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಆದರೆ ಕೆಲಸ ಮಾಡುವ ರೀತಿ ಇದೇನಾ ಅನ್ನೋ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ESI ಕಾರ್ಡ್ದಾರರಿಗೆ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಒಂದು ಟೈಅಪ್ ಆಗಿರ್ತದೆ. ಆ ಟೈಅಪ್ ಆಗಿರ್ತಕ್ಕಂಥ ವ್ಯವಸ್ಥೆ ಏನಿರುತ್ತೆ ಅದನ್ನು ನವೀಕರಣ ಮಾಡಿಕೊಡ್ಬೇಕು. ಮೊದಲೇ 3 ವರ್ಷಕ್ಕೊಮ್ಮೆ ಆಗ್ತಾ ಇದ್ದಿದ್ದು ವರ್ಷಕ್ಕೆ ಆಯಿತು. ಈಗ ತಿಂಗಳಿಗೆ ವಾರಕ್ಕೆ ನವೀಕರಣ ಮಾಡಬೇಕಾದ ಪರಿಸ್ಥಿತಿ ಬಂದರೆ ಯಾವ ಆಸ್ಪತ್ರೆಯವನು ಮುಂದೆ ಬರ್ತಾನೆ? ಜೊತೆಯಲ್ಲಿ ಖಾಸಗಿ ಆಸ್ಪತ್ರೆಯವರಿಗೆ ನವೀಕರಣ ಮಾಡಲಿಕ್ಕೆ ಇಲಾಖೆ ಅಧಿಕಾರಿಗಳು ಲಂಚದ ಬೇಡಿಕೆ ಇಡ್ತಾರೆ. ಆ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯವರು ಈ ನವೀಕರಣ ಮಾಡಲಿಕ್ಕೆ ಮುಂದಾಗೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ESI ಕಾರ್ಡ್ದಾರಿಗೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ESI ಕಾರ್ಡ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟು ಜೊತೆಯಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ 2 ರೀತಿಯ ಟ್ರೀಟ್ಮೆಂಟ್ಗಳಿರ್ತದೆ. ಆ ಟ್ರೀಟ್ಮೆಂಟ್ ವ್ಯವಸ್ಥೆಯಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟನ್ನು ರಾಜ್ಯ ಸರ್ಕಾರದ ಇದರ ಅಡಿಯಲ್ಲಿ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಅಡಿನಲ್ಲಿ ಬರ್ತಕ್ಕಂಥ ಈ ಸೆಕೆಂಡರಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಖಾಸಗಿ ಆಸ್ಪತ್ರೆಗಳು ಟೈಅಪ್ ಆಗ್ತಾ ಇಲ್ಲ. ಆದರೆ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಟೈಅಪ್ ಆಗುತ್ತೆ. ಆದರೆ ಸೆಕೆಂಡರಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳದೆ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗಳಿಗೆ ಹೋಗಲಿಕ್ಕೆ ಕಾರ್ಮಿಕರಿಗೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ESI ಡಿಸ್ಪೆನ್ಸರಿಗಳಲ್ಲಿ ಏನಂತೆ ಒಂದು ರೆಫರಿಂಗ್ ಲೆಟರ್ನ ಕೊಡ್ತಾರೆ. ಆ ರೆಫರಿಂಗ್ ಲೆಟರ್ನ ಕೊಟ್ಟಾಗ ಮಾತ್ರ ಸೆಕೆಂಡರಿ ಟ್ರೀಟ್ಮೆಂಟ್ ಅಂದರೆ OPD ಹಂತದಲ್ಲಿ ಏನು ಪರೀಕ್ಷೆಗಳಾಗಬೇಕು, ಒಂದು ಸ್ಕ್ಯಾನಿಂಗ್ ಆಗಬೇಕು ಅಥವಾ ಒಂದು ಬ್ಲಡ್ ಟೆಸ್ಟ್ ಆಗಬೇಕು, ಈ ರೀತಿ ಎಲ್ಲವೂ ಕೂಡ ಸೆಕೆಂಡರಿ ಟ್ರೀಟ್ಮೆಂಟ್ನ ಒಳಗಿರ್ತದೆ. ಅದಾದ ನಂತರ ಸರ್ಜನ್ ನಿರ್ಧಾರ ಮಾಡ್ತಾರೆ ಇವರು ಇನ್ಪೇಷೆಂಟ್ ಆಗಿ ಇರಬಹುದಾ, ಇನ್ಪೇಷೆಂಟ್ ಆಗಿ ದಾಖಲು ಮಾಡಿದ ಮೇಲೆ ಅವರಿಗೆ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೊಡ್ಬೋದಾ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸರ್ಜನ್ ಟ್ರೀಟ್ಮೆಂಟ್ ಮಾಡಿದ ನಂತರ ಅವರು ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟನ್ನು ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರ್ತಕ್ಕಂಥ ಆ ಟ್ರೀಟ್ಮೆಂಟ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಸೆಕೆಂಡರಿ ಟ್ರೀಟ್ಮೆಂಟ್ ಇಲ್ಲದೆ ರೋಗಿಗಳು ಮತ್ತು ಅವರ ಏನು ESI ಕಾರ್ಡ್ದಾರರು ಅವ್ರ ಕುಟುಂಬರು ಅವಲಂಬಿತ ಸುಮಾರು 1 ಕೋಟಿಗೂ ಹೆಚ್ಚು ಜನ ಈ ಅವಲಂಬಿತರಿದ್ದಾರೆ. ಅವರೆಲ್ಲರೂ ಕೂಡ ಪರದಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೀತಿ ಅಂದರೆ ಗರ್ಭಿಣಿ ಸ್ತ್ರೀಯರಿದ್ದಾರೆ, ಪಿತ್ತಕೋಶದ ಆಪರೇಷನ್ ಮಾಡ್ಕೊಳ್ಳೋರಿದ್ದಾರೆ, ಕಣ್ಣಿನ ಆಪರೇಷನ್ ಮಾಡ್ಕೊಳ್ಳೋರಿದ್ದಾರೆ. ಅವರಿಗೆ ಸೆಕೆಂಡರಿ ಟ್ರೀಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ರೆಫರಿಂಗ್ ಲೆಟರ್ ಸಿಗ್ತಾ ಇಲ್ಲ. ರೆಫರಿಂಗ್ ಲೆಟರ್ ಸಿಗಬೇಕು ಅಂದರೆ ಸರ್ವರ್ನಲ್ಲಿ ಅವ್ರು ಟೈಅಪ್ ಆಗಿರೋ ಆಸ್ಪತ್ರೆಗಳನ್ನು ತೋರಿಸಬೇಕು ಮತ್ತು ESI ಡಿಸ್ಪೆನ್ಸರಿಗಳಲ್ಲಿ ಇವನ್ನ ಕೂಡ ಅದು ಪ್ರದರ್ಶನ ಆಗಬೇಕು. ಹಾಗಾಗಿ ಇವೆರಡೂ ಆಗದೆ ಹೋದ ಸಂದರ್ಭದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ತೊಂದರೆಗೆ ನೇರವಾಗಿ ರಾಜ್ಯ ಕಾರ್ಮಿಕ ಇಲಾಖೆಯ ಕಾರಣ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನವೇ ಕಾರಣ. ಇದನ್ನು ಕಾರ್ಮಿಕರಿಗೆ ಸಂಪೂರ್ಣವಾಗಿ ಈ ಬಗ್ಗೆ ಆರೋಪ ಮಾಡೋದಷ್ಟಲ್ಲ, ಸಾಕ್ಷಿ ಸಮೇತವಾಗಿ ನಿಜವಾಗ್ಲೂ ಸರ್ಕಾರದ ಈ ನೀತಿಯ ವಿರುದ್ಧ ಅವರು ಸಾಕಷ್ಟು ನೊಂದಿದ್ದಾರೆ. ವಿನೀತಾ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.